ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನಿಶ್ಚಿತ ಮೋಹನ್ ಬ್ಲಾಗ್. ಇವತ್ತಿಂದ ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಿರೋ ಪ್ಲೇಸು ಇದು ಮೈಸೂರಿನ ಚಾಮುಂಡಿ ಬೆಟ್ಟ. ಇದು ಬೆಟ್ಟದ ಪಾದಯಾತ್ರ. ಇವತ್ತು ವಿಶೇಷ ಏನಂದರೆ ತಾಯಿ ಚಾಮುಂಡೇಶ್ವರಿನ ಹುಟ್ಟುದಬ್ಬ. ಅದಕ್ಕೆ ನಾವು ಇವತ್ತು ಚಾಮುಂಡಿ ಬೆಟ್ಟ ಹತ್ತೋಕ್ಕೆ ಬಂದಿದ್ದೀವಿ. ನಾವು ಈಗ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀವಿ. ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ಮಗ, ನಾನು ಇಷ್ಟು ಜನನು ಬಂದಿದ್ದೀವಿ ಚಾಮುಂಡಿ ಬೆಟ್ಟ ಹತ್ಕೊ ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಗೋಯ್ತು. ಒಂದು 100 ಮೆಟ್ಲು ಹತ್ತಷ್ಟಲ್ಲೇ ಹತ್ಕೊ ಹೋಗ್ತಾ ಇದ್ದಾರೆ ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ. ನಾವು ಈಗ ಸ್ವಲ್ಪ ಜನಗಳೆಲ್ಲ ಕಮ್ಮಿ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಹೋಗ್ಬಿಟ್ಟು ಬಂದುಬಿಟ್ಟಿದ್ದಾರೆ ಹುಟ್ಟುಹಬ್ಬ ಅಂತ. ನಾವು ಮಧ್ಯಾಹ್ನ ಮೇಲಿಂದ ಹೋಗ್ತಾ ಇರೋದಕ್ಕೆ ಸ್ವಲ್ಪ ಜನ ಕಮ್ಮಿ. ಈಗ ಹತ್ಕೊ ಹೋಗೋಣ. ಈಗ ನಿಧಾನಕ್ಕೆ ಮೆಟ್ಲು ಹತ್ಕೊ ಹೋಗಬೇಕು. ನಮ್ಮ ಮಮ್ಮಿನೂ ನಿಧಾನಕ್ಕೆ ಮೆಟ್ಲು ಹತ್ಕೊ ಬರ್ತಾ ಇದ್ದಾರೆ. ಈಗ ಒಂದು 5 ನಿಮಿಷ ಕೂತ್ಕೊಂಡ್ವು. ನನಗಂತೂ ಫುಲ್ ಕಾಲು ನೋವು ಬಂದ್ಬಿಡ್ತು. ನನ್ನ ಮಗ ಅಂತೂ ಫುಲ್ ಜೋಶಲ್ಲಿದ್ದಾನೆ ಹತ್ತಕ್ಕೆ ಬೆಟ್ಟನ. ನಮ್ಮಮ್ಮ ನಿಧಾನಕ್ಕೆ ಹತ್ಕೊ ಹೋಗ್ತಾ ಇದ್ದಾರೆ. ಒಂದು 5 ನಿಮಿಷ ಕೂತಿದ್ದೀವಿ. ಈಗ ಇವರೇ ನಮ್ಮ ಅಕ್ಕ, ಇವನು ನನ್ನ ಮಗ, ಮುದ್ದಿನ ಮಗ ಚಂದನ್. ಫುಲ್ ಖುಷಿಯಾಗಿದ್ದಾನೆ ಬೆಟ್ಟ ಹತ್ಕೋಗೋಕ್ಕೆ. ಈಗ ಮತ್ತೆ ಹತ್ಕೋಗ್ತಾ ಇದ್ದೀವಿ. ಇದು ದೇವಸ್ಥಾನ ಕಾಳಭೈರೇಶ್ವರ ದೇವಸ್ಥಾನ. ಇವೆಲ್ಲ ಈಗ 400 ಮೆಟ್ಲು ಹತ್ತಾಯಿತು. ಮತ್ತೆ ಮೆಟ್ಲು ಹತ್ಕೊ ಹೋಗೋಣ. ಈಗ 600 ಮೆಟ್ಲಾಯಿತು. ಈಗ ಇನ್ನೇನು ನಂದಿ ಬೆಟ್ಟ ಬಂದಿದ್ದೀವಿ, ಹತ್ಕೊ ಹೋಗ್ತಾ ಇದ್ದೀವಿ. ನೋಡಿ ಸ್ವಲ್ಪ ಜನ ಕಮ್ಮಿ. ಮಧ್ಯಾಹ್ನ ಆಯಿತು ಅಂದರೆ ಸ್ವಲ್ಪ ಜನ ಇವತ್ತು ಇಲ್ಲ. ಈಗ ನಾವು ದೇವ್ರ ದರ್ಶನ ಮಾಡ್ಕೊಂಡು, ನಂದಿ ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡ್ವು. ಇನ್ನೊಂದು ವಿಷಯ, ನಂದಿ ಬೆಟ್ಟದಲ್ಲಿ ನಂದಿ ಕಾಲಲ್ಲಿ ಮಕ್ಕಳನ್ನ ನುಗ್ಗಿಸಿದ್ರೆ ಮಕ್ಕಳಿಗೆ ಚಳಿ ಜ್ವರ ಆಗಲಿ ಏನೂ ಅಂಥದ್ದು ಬರಲ್ವಂತೆ. ನಮ್ಮಮ್ಮನೂ ಚಿಕ್ಕವರ ಇದ್ದಾಗೆಲ್ಲ ನುಗ್ಸಿದ್ರು. ಆಲ್ಮೋಸ್ಟ್ ನಮಗೆಲ್ಲ ಸ್ವಲ್ಪ ಚಳಿ ಜ್ವರ ಅಷ್ಟೊಂದು ಬರ್ತಿರ್ಲಿಲ್ಲ. ಅದೊಂದಲ್ಲ, ನಮಗೆ ನಂಬಿಕೆ ಇದೆ. ಈಗ ರೆಸ್ಟ್ ಎಲ್ಲ ತೊಗೊಂಡಾಯ್ತು. ಈಗ ಮತ್ತೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈಗ ಹತ್ಕೊ ಹೋಗ್ತಾ ಇದ್ದೀವಿ. ಈಗ 800 ಮೆಟ್ಲಿಗೆ ಬಂದ್ವಿ. ಇನ್ನು 208 ಮೆಟ್ಲು ಹತ್ತೋದು ಬಾಕಿ ಇದೆ. ನೋಡಿ ಇಲ್ಲೆಲ್ಲ ಯಾರೂ ಹತ್ತಿಸ್ತಿಲ್ಲ. ಯಾಕಂದರೆ ಸೆಲ್ಫಿ ತೊಗೊಂಡು ಬಿದ್ದುಬಿಡ್ತಾರೆ ಅಂದ್ಬಿಟ್ಟು ಪೊಲೀಸೆಲ್ಲ ಕವರ್ ಮಾಡಿದ್ದಾರೆ, ಯಾರನ್ನೂ ಬಿಡ್ತಿಲ್ಲ. ಈಗ ಆಂಜನೇಯ ಗುಡಿಗೆ ಬಂದಿದ್ದೀವಿ. ನಮಸ್ಕಾರ ಮಾಡಿಕೊಂಡು ಪೆಪ್ರಮೆಂಟ್ ಕೊಟ್ಟರು, ತಿನ್ಕೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಮ್ಮಿ ಅಂತೂ ನಿಧಾನಕ್ಕೆ ಹತ್ಕೊ ಹೋಗ್ತಾ ಇದ್ದಾರೆ. ನಮ್ಮ ಮಮ್ಮಿಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಮಂಡಿ ನೋವು ಬಂದ್ಬಿಟ್ಟಿದೆ. ಆದರೂ ಹತ್ತುತ್ತಾ ಇದ್ದಾರೆ. ಚಾಮುಂಡಮ್ಮ ಶಕ್ತಿ ಕೊಡಲಿ ನಮ್ಮ ಮಮ್ಮಿಗೆ. ನಮ್ಮ ಅಕ್ಕ, ನನ್ನ ಮಗ ಅಂತೂ ಫುಲ್ ಜೋಶಲ್ಲಿ ಹತ್ತಕ್ಕೆ ಹೊರಟೋಗಿದ್ದಾರೆ. ಈಗ 1000 ಮೆಟ್ಲು ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಇನ್ನೇನು ಬಂದ್ವಿ ಆಲ್ಮೋಸ್ಟ್. ಇನ್ನು ಬೆಟ್ಟದ ತುದಿ ಹತ್ರ ಹೋಗೋದೊಂದೇ ಬಾಕಿ. ಈಗ ಹತ್ಕೊ ಹೋಗೋಣ. ಅವ್ರು ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನನಗಂತೂ ಫುಲ್ ಸುಸ್ತಾಗೋಯ್ತು ಬೆಟ್ಟ ಹತ್ತಷ್ಟಲ್ಲಿ. ನನ್ನ ಮಗಂತೂ ಫುಲ್ ಏನೂ ಸುಸ್ತೇ ಇಲ್ಲ, ಇನ್ನೂ ಜೋಶಾಗಿ ಓಡ್ತಾ ಇದ್ದಾನೆ. ಹಂಗಂದು ಬೆಟ್ಟ ಹತ್ತಾಗ ಇನ್ನೂ ಖುಷಿ. ಇನ್ನೇನು ಬಂದ್ವಿ ಬೆಟ್ಟ ಹತ್ರ, ಸ್ವಲ್ಪ ದೂರ ಅಷ್ಟೇ, ಹೋಗ್ತಾ ಇದ್ದೀವಿ. ಈಗ ಬಂದ್ವಿ ಬೆಟ್ಟದ ಹತ್ರ. ಈಗ ಧೂಪ ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕೀಗ ನಾವು. ತುಂಬ ಜನ ಇದ್ದಾರೆ. ಜನ ಇಲ್ಲ ಅಂದ್ಕೊಂಡ್ವು, ಬೆಟ್ಟದ ಹತ್ರ ಫುಲ್ಲು ಜನ ಇದ್ದಾರೆ. ಸ್ವಲ್ಪ ಕ್ಯೂ ಇದೆ, ವಿಚಿತ್ರ ಕ್ಯೂ. ದರ್ಶನ ಮಾಡೋರಿಗೆ ಬೇರೆ, ಬೆಟ್ಟ ಹತ್ತೋರಿಗೆ ಬೇರೆ, 300 ರೂಪಾಯಿ ಟಿಕೆಟ್ ಅವ್ರಿಗೆ ಬೇರೆ, 2000 ಟಿಕೆಟ್ ಅವ್ರಿಗೆ ಬೇರೆ.
ನಾವು ಈಗ ಬೆಟ್ಟ ಹತ್ತಿರ ಲೈನಲ್ಲಿ ಇದ್ದೀವಿ. ಇಲ್ಲೊಂದು ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದಾರೆ ಕ್ಯೂ ಅಲ್ಲಿ. ನಾವು ಈಗ ಇಲ್ಲೇ ನಿಂತಿದ್ದೀವಿ. ನೀನು ಬಂದ್ವಿ ಆಲ್ಮೋಸ್ಟು ಮುಂದಕ್ಕೆ ಬಂದಿದ್ವಿ. ನೀನು ದರ್ಶನಕ್ಕೆ ದೇವಸ್ಥಾನ ಒಳಗೆ ಹೋಗ್ಬೇಕಷ್ಟೇ. ಮುಂದಕ್ಕೆ ಬಂದಾಯಿತು. ಈಗ ದರ್ಶನ ಮಾಡೋದೊಂದೇ ಬಾಕಿ. ಇಷ್ಟೊತ್ತಿಗೆ ಬಂದಿರ್ತಾರೆ ಎಲ್ಲರೂ ಡೈರೆಕ್ಟ್ ಇಲ್ಲ ಮಧ್ಯಾಹ್ನ ಬಂದಿರೋದು ನಾವು ಫೈನಲಿ ದರ್ಶನ ಆಯಿತು. ತುಂಬ ಖುಷಿಯಾಯಿತು ಆ ದೇವ್ರು ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಯಿತು. ಹಬ್ಬದ ದಿನ ನಮಗಂತೂ ತುಂಬ ಖುಷಿಯಾಯಿತು. ಈಗ ನಾವು ಮಹಿಷಾಸುರ ಸ್ಟ್ಯಾಚು ನೋಡಿಕೊಂಡು ಈಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.